ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಏನಾಗಲಿ ಮುಂದೆ ಸಾಗುನಿ. ನಮಸ್ಕಾರ ಕನ್ನಡ ಬಾಂಧವರಿಗೆ, ರೈತ ಬಾಂಧವರಿಗೆ ನಮಸ್ಕಾರ. ಶರಣು. ನಾವು ಇವತ್ತು ಎಲ್ಲಿಗೆ ಬಂದಿದ್ದೇವೆ ಅಂದ್ರೆ ವಿಜಯಪುರದಲ್ಲಿ ಶ್ರೀ ಭಾಗ್ಯವಂತಿ ಬಯೋ ಫರ್ಟಿಲೈಸರ್ ಲ್ಯಾಬ್ ಅಂತ ಇದೆ. ಇಲ್ಲಿ ಯಾವುದಂದರೆ ಚಂದೂನಗರ ನಿಯರ್ SC/ST ಹಾಸ್ಟೆಲ್, ಭೂತ್ನಾಳ್ ಕ್ರಾಸ್ ರೋಡ್, ವಿಜಯಪುರ. ಇದು ಇಲ್ಲಿಗೆ ನಾವು ಇವತ್ತು ಬಂದಿದ್ದೆವು. ಯಾಕಂದರೆ ನಾವು ನನ್ನ 600 ವಿಡಿಯೋದೊಳಗೆ 300 ನಿಸರ್ಗ ಸಂಬಂಧಿತ ರೈತರದೇ ಮಾಡೀನಿ. ರೈತರ ಶೂಟಿಂಗ್ ಹೋದಾಗ ಒಬ್ಬ ಬೀರಪ್ಪ ವಗ್ಗಿ ರೈತರ ಶೂಟಿಂಗ್ ಹೋದಾಗ ಇವರು ಸರು ಅಲ್ಲಿ ಬಯೋ ಇದು ಕೊಡ್ಲಿಕ್ಕೆ ಬಂದಿರು ಫರ್ಟಿಲೈಸರ್ ಅವರಿಗೆ. ಅವಾಗ ಪರಿಚಯ ನಮಗೆ ಕೇಳಿದೆ, ಏನು ಸರ್ ಏನು ಇದು ಅಂತ. ಬಯೋ ಫರ್ಟಿಲೈಸರ್, ನಾವು ಬಯೋ ಫರ್ಟಿಲೈಸರ್ ತೋತಿದ್ವಿ ಎಲ್ಲಿ ಅಗ್ರಿಕಲ್ಚರಲ್ಲಿ ತಡಗುಂದಿ ಇದ್ರೊಳಗೆ ಯಾವಾಗ ರೇರ್ ತೋತಿದ್ದೆವು ನಾವು. ನಾನು ನೈಸರ್ಗಿಕ ಕೃಷಿಕ. ಅದಕ್ಕಾಗಿ ಇವರಿಗೆ ಸರಿಗೆ ಕೇಳಿದೆ, ಸರ್ ನಿಮ್ಮದೊಂದು ಮಾಡೋಣ ಅಂಥೇಳಿ, ಮಾಡಿರಿ ಅಂತಂದರು. ಅದಕ್ಕೆ ಇವತ್ತು ಅಪಾಯಿಂಟ್ಮೆಂಟ್ ತೊಗೊಂಡು ಇವತ್ತು ಬಂದಿದ್ದೇವೆ. ಈಗ ಅವರು ಸರ್ ತಮ್ಮ ಪರಿಚಯ ಹೇಳ್ತಾರೆ ತಮಗೆ. ಸರ್ ತಮ್ಮ ಪರಿಚಯ ಹೇಳ್ರಿ ಅಲ್ಲಿ ರೈತರಿಗೆ. ನಮಸ್ಕಾರ. ಹಾಂ, ನನ್ನ ಹೆಸರು ಮಹಾದೇವ್ ಚವಾಣ್. ನಾನು BSc ಅಗ್ರಿ ಧಾರವಾಡ ಯೂನಿವರ್ಸಿಟಿಯಲ್ಲಿ ಓದಿದ್ದೀನಿ. ಈಗ ಪ್ರೆಸೆಂಟ್ 2019-20ದಾಗ ನಂದು ಕಂಪ್ನಿ ರಿಜಿಸ್ಟ್ರೇಷನ್ ಆಗೈತಿ, ಶ್ರೀ ಭಾಗ್ಯವಂತಿ ಬಯೋ ಫರ್ಟಿಲೈಸರ್ ಲ್ಯಾಬ್. ಇಷ್ಟು ದಿವಸ ನಾನು ಹೊರಗಡೆನೇ ಲೀಸ್ ಮೇಲೆ ತೊಗೊಂಡು ನಾನು ರೆಂಟೆಡ್ ಮಾಡಿದ್ದೆ. ಈಗ 2023ಕ್ಕೆ ನಂದು ಈಗ ಓನ್ ಮ್ಯಾನುಫ್ಯಾಕ್ಚರಿಂಗ್ ಲ್ಯಾಂಡ್ ತೊಗೊಂಡು ಜಾಗ ತೊಗೊಂಡು ನಾನು ಮಾಡ್ಕೊಂಡೀನಿ. 3800 ಸ್ಕ್ವೇರ್ ಫೀಟಲ್ಲಿ ಈಗ ಪ್ರೆಸೆಂಟ್ ಲ್ಯಾಬ್ ಐತೆ. ಸರ್ ಬಯೋ ಫರ್ಟಿಲೈಸರ್ ಮಾಡ್ತಿರಲ್ಲ ಇಲ್ಲಿ, ಬಯೋ ಫರ್ಟಿಲೈಸರ್ದೊಳಗೆ ಏನೇನು ರೆಡಿ ಮಾಡ್ತೀರಿ ಅನ್ನೋದು ರೈತರಿಗೆ ಹೇಳ್ಬೇಕು. ಹಾಂ, ಹಂಗೆ ಈಗ ಬಯೋ ಫರ್ಟಿಲೈಸರಲ್ಲಿ ನಮ್ಮಲ್ಲಿ ಪ್ರಾಡಕ್ಟ್ ಟೋಟಲ್ 11 ಪ್ರಾಡಕ್ಟ್ ಅದಾವೆ. ಟ್ರೈಕೋಡರ್ಮಾ ಹಾರ್ಜೇನಿಯಮು ಐತಿ, ಟ್ರೈಕೋಡರ್ಮಾ ವಿರಿಡೇನು ಇದೆ, ಮತ್ತು ಸೋಡೋಮೊನಾಸ್ ಫ್ಲೋರೋಸನ್ಸ್ ಇದೆ, ಆಮೇಲೆ ಬೆಸಿಲಸ್ ಸಬ್ಸ್ಟಿಲಸ್ ಇದೆ, ಮತ್ತು NPKಯಲ್ಲಿ ಅಜಿಟೋಬ್ಯಾಕ್ಟರ್ PSB KMB ಇದೆ, ಮತ್ತು ವರ್ಟಿಸಿಲೇಮ ಬೆವೇರಿಯಾ ಮೆಟಾರಿಸಮ್, ಮತ್ತು ಐಸಿಟೋಬ್ಯಾಕ್ಟರ್ ಅಜೋಸ್ಪಿರ್ಲಮ ರೈಜೋಬಿಯಮ್. ಟೋಟಲ್ 11 ಕಲ್ಚರ್ ನಮ್ಮಲ್ಲಿ ಇದೆ ಸರ್. ಹಾಂ, ಈಗ ನೀವೇನು ಹೇಳಿದ್ರಾಗಲೇ ನಾನು ಹೊರಗಿಂದ ಲುಕ್ಔಟ್ ಮಾಡ್ತೀನಿ ಮಾರ್ಕೆಟಿಂಗ್. ಮೇಡಮ್ ಇದು ಫುಲ್ ಇದೇನು ಫ್ಯಾಕ್ಟ್ರಿ ಅಂತೀರಿ ಏನಂತೀರಿ? ಫ್ಯಾಕ್ಟ್ರಿ. ಇದು ಫ್ಯಾಕ್ಟ್ರಿ ಲುಕ್ಔಟ್ ಮಾಡ್ತಾರೆ. ಹಾಂ, ಮೇಡಮ್ ಕೊಡ್ರಿ ಸ್ಪೀಕರ್ ಅವರು. ನಿಮ್ಮ ಕಂಪ್ಲೀಟ್ ಪರಿಚಯ ಹೇಳ್ರಿ ಮೇಡಮ್. ನನ್ನ ಹೆಸರು ದೀಪಾ ಚಂದ್ರಶೇಖರ್ ರಾಠೋಡ್. ನಾನು BSc ಅಗ್ರಿ ಧಾರವಾಡ ಯೂನಿವರ್ಸಿಟಿಯಲ್ಲಿ ಮಾಡಿದ್ದೀನಿ, MSc ಶಿವಮೊಗ್ಗದಲ್ಲಿ. ಮತ್ತು ಈ ಲ್ಯಾಬ್ ಸ್ಟಾರ್ಟ್ ಆದಾಗಿಂದ ಸ್ಟಾರ್ಟಿಂಗ್ ನಮಗೆ ಕಲ್ಚರ್ ಅಂದರೆ ಮದರ್ ಕಲ್ಚರ್ ಸಿಗೋದು ಸ್ವಲ್ಪ ಕಷ್ಟ ಇತ್ತು. ಹಾಗಾಗಿ ನಾವು ಬೇರೆ ಯೂನಿವರ್ಸಿಟಿಯಿಂದ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ರಾಹುರಿ ಯೂನಿವರ್ಸಿಟಿಯಿಂದ ತೊಗೊಂಡೆವು. ಅಲ್ಲಿಂದ ತೊಗೊಂಡಾದ್ಮೇಲೆ ಮತ್ತೆ ಬೆಂಗಳೂರಿಂದನೂ JKVKಯಿಂದನೂ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ, ನ್ಯಾಷನಲ್ ಬ್ಯೂರೋಯಿಂದ. ಮತ್ತು ಈಗ ಆ ಕಲ್ಚರನ್ನೆಲ್ಲ ಫಸ್ಟ್ ನಾವು ಫ್ರಿಜ್ಜಲ್ಲಿ ಇಲ್ಲ ಇನ್ಕ್ಯುಬೇಟರಲ್ಲೆಲ್ಲ ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಅದನ್ನು ತೊಗೊಂಡು ಸಬ್ ಕಲ್ಚರ್ ಮಾಡ್ಕೋಬೇಕು. ಸಬ್ ಕಲ್ಚರ್ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನು ಡೈರೆಕ್ಟ್ ಮಲ್ಟಿಪ್ಲಿಕೇಶನಿಗೆ ಮಾಡೋಕ್ಕೆ, ಅಂದರೆ ಮಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಅದನ್ನು ಡೈರೆಕ್ಟ್ ರೈತರಿಗೆ ಸಪ್ಲೈ ಮಾಡ್ತೀವಿ. ಈಗ ಮೇಡಮ್ ರೈತರಿಂದ ನೀವು ಮಾರ್ಕೆಟಿಂಗ್ ನೀವು ಮಾಡ್ತಿರಲ್ಲ, ರೈತರಿಂದ ಡಿಮಾಂಡ್ ಹೆಂಗೆ ಬರುತ್ತೆ ನಿಮಗೆ? ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ಹಂಗಲ್ರಿ. ಈಗ ಒಬ್ಬ ರೈತ ಲಿಂಬೆ ಗಿಡ ಹಾಕಿರ್ತಾನ, ಒಬ್ಬ ಬೇರೆ ಕ್ರಾಪ್ ಹಾಕಿರ್ತಾನ, ಸಾಮಾನ್ಯ ತೊಗರಿ ಅದು ಇದು ಹಾಕಿರ್ತಾನೆ, ಕೆಲವೊಬ್ಬ ದಾಳಿಂಬೆ ಹಾಕಿರ್ತಾನೆ. ಎಲ್ಲದಕ್ಕೂ ಒಂದೇ ಬರುತ್ತೋ ಏನು ಬೇರೆ ಬೇರೆ ಬರ್ತದೆ? ಬೇರೆ ಬರ್ತದೆ. ಹಾಂ, ಈಗ ಲಿಂಬೆ ಗಿಡಕ್ಕೆ ಹಾಕ್ಬೇಕಾದ್ರೆ ಯಾವ ಹಾಕ್ಬೇಕು? ಈಗ ಆಸ್ ಪರ್ ಕಂಡೀಷನ್ ಮೇಲೆ ಅದು ಅಲ್ಲಿ ನಾವು ವಿಸಿಟ್ ಮಾಡ್ತೇವಲ್ರಿ, ಅದ್ ಗಿಡಗಳಿಗೆ ನಾವು ನೋಡ್ತೀವಿ ಅದಕ್ಕೆ ಏನ್ ಅವಶ್ಯಕತೆ ಅದ, ಆ ಗಿಡಗಳಿಗೆ ಏನ್ ಅವಶ್ಯಕತೆ ಅದ ನೋಡ್ಕೊಂಡೇ ನಾವೇನದಲ್ಲ ಅಪ್ಲೈ ಮಾಡ್ತೇವ್ರಿ. ಅದಕ್ಕೆ ಅಂದ್ರೆ ಇದಕ್ಕೆ ಟ್ರೈಕೋಡರ್ಮಾನೇ ಬೇಕೋ ಅಥವಾ ಬೇರೆ NPK ಹೆಂಗ್ ತಿಳಿತೀರಿ ಇದಕ್ಕೆ ಇದೇ ಬೇಕಂತ ನಿಮ್ಗೆ? ಮತ್ತೆ ಇದ್ರ ಮೇಲೆ ನಾವು ಡಾಕ್ಟರ್ ಇದ್ರ ಮೇಲೆ ಇದೆ ಅಲ್ರಿ. ಹಂಗಲ್ಲ ಸರ್, ನಾ ಪ್ರೊಸೀಜರ್ ಹೆಂಗ್ ಕಂಡು ಹಿಡಿತೀರಿ? ಪ್ರೊಸೀಜರ್ ಮಣ್ಣು ತಪಾಸಣೆ ಮಾಡಿ ನಾವು ಗಿಡದ್ದು
ಇದ್ರ ಮೇಲೆ ಡೆಫಿಷಿಯನ್ಸಿ ಮೇಲೆ ನಾವು ಕೂನ ಇಡ್ತೀವಿ. ಕೂನ ಇಡ್ತೀವಿ. ಹಾ. ಗಿಡ ನೋಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಏನು ಬೇಕು ಇದಕ್ಕೆ. ಹಾ, ಅದು ಲೀವ್ಸ್ ಮೇಲೆ ನಾವು ಹೇಳ್ತೀವಿ. ರೈಟ್ ಸರ್. ಅದು ಮೇನ್ ಸ್ಟೋರೇಜ್ ಫುಡ್ಡೇ ಅದು ಲೀವ್ಸ್. ಹಾ, ನಾವು ಲೀವ್ಸ್ ಅನ್ನ ನೋಡಿದ ತಕ್ಷಣ ಇದಕ್ಕೆ ಇದನ್ನೇ ಅವಶ್ಯಕತೆ ಅದಂತೆ ನಾವು ನೋಡ್ಬಿಡ್ತೀವಿ. ನಾವು ಮನುಷ್ಯರ ಡಾಕ್ಟ್ರಿ ಹೆಂಗ ನಾಡಿ ನೋಡಿ ಅವ್ರು ಏನೋ ಒಂದಿಟ್ಟು ಹೇಳ್ತಾರೆ. ಹಾ, ನಮ್ದು ಹಂಗಿಲ್ರಿ. ಗಿಡಗಳ ಜೊತೆನೆ ನಾವು ಬೆರಿತೀವಿ. ಗಿಡಗಳ ಜೊತೆನೆ ನಾವು ಬೆರ್ತಾಗ ಅದು ಗಿಡಗಳು ನಮ್ಗೆ ಹೇಳ್ತಾವ. ಯಾವ ತರ ಅಂತಂದ್ರೆ ಅವ್ರ ಜೊತೆ ಕಮ್ಯುನಿಕೇಶನ್ ನಮ್ಗೆ ಆಗತ್ತೆ. ಹಾ ಸರ್. ಕಮ್ಯುನಿಕೇಶನ್ ಯಾವ ತರ ಆಗತ್ತಂತಂದ್ರೆ ನನಗೆ ಇದು ಅವಶ್ಯಕತೆ ಅದಪ್ಪ, ಅದು ನನಗೆ ಅದು ಕೊಡು ಅನ್ನೋ ಲೆವೆಲ್ದಾಗ ನಮ್ ಗಿಡಗಳ ಜೊತೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಅಟ್ಯಾಚ್ಮೆಂಟ್ ಅಷ್ಟೊಂದು ನಾವು ಅದ್ರ ಜೊತೆ ಅಟ್ಯಾಚ್ಮೆಂಟ್. ಅದೇನು ನಾವು ಎಂಚೂರಿ ಮುಖಾಂತರ ಬಿಡ್ಬೇಕು ಅಥವಾ ಏನು ಸ್ಪ್ರೇ ಮಾಡ್ಬೇಕು? ಈ ಸ್ಪ್ರೇನು ನಡೀತೈತೆ 2 in 1. ಅಂದ್ರೆ ಅದು ಏನು ಮಾಡಬಹುದು, ಎಂಚೂರಿಯಿಂದ ಕೊಡ್ಬೋದು. ಈಗ ನಮಗೊಂದಿಟ್ಟು ರೆಸಿಡ್ಯೂ ಫ್ರೀ ಬೇಕು. ತಪ್ಪಲ ಮೇಲೆ ಒಂದಿಟ್ಟು ಡಸ್ಟಿಂಗ್, ಆಮೇಲೆ ಕೆಮಿಕಲ್ ಒಂದಿಷ್ಟು ಫಂಗಿಸೈಡ್ದು ಒಂದು ಡಸ್ಟಿಂಗ್ ಆಗತ್ತ. ಅದನ್ನ ರೆಸಿಡ್ಯೂ ಫ್ರೀ ಅಂತಂದ್ರೆ ಏನು, ಅಗದಿ ಒಂದಿಷ್ಟು ಝಳಕ ಮಾಡ್ದಂಗ ನಮ್ಮ ಬ್ಯಾಕ್ಟೀರಿಯಾ ಅಂತಂದ್ರೆ ಸರಿ ಸರ್. ಅದು ಏನ್ ಮಾಡ್ತಾವ, ಯಾವುದೇ ಡೆಫಿಷಿಯನ್ಸಿ ಇತ್ತು ಮಾಡ್ತಂದ್ರ ಅದು ಕವರ್ ಮಾಡ್ಲಕ್ ನೋಡ್ತೈತಿ. ಅದು ತಪ್ಪಲ್ ಮೇಲೆ ಏನೇ ಇರಲಕ್ಕ ಅದು ಏನಾದ್ರು ಕ್ಲೋರೋಫಿಲ್ ಕಂಟೆಂಟ್ ಕ್ಲಿಯರ್ ಮಾಡುವಂತ ಕೆಲಸ ಬ್ಯಾಕ್ಟೀರಿಯಾ ಅದು. ಕ್ಲೋರೋಫಿಲ್ ಅಂತಂದ್ರೆ ಏನ್ರಿ, ಗ್ರೀನಿಶ್. ಇದು ಅದೊಂದ್ ತಪ್ಪಲ ಐತಿ. ಅದು ಆ ತಪ್ಪಲ ಇದು ಒಂದ್ ತಪ್ಪಲ ತಗೋರ್ಬ ಸರ್. ಹೇಳಿ ಸರ್. ಈ ತಪ್ಪಲ ರೈಟ್. ಈ ತಪ್ಪಲ ಎಲ್ರಿ ಹಳದಿ, ಎಲ್ರಿ ಯಾವ್ದ್ರಿ ಕಂಟೆಂಟ್ ಏನಾದ್ರು ವೇರಿಯೇಷನ್ ಕಾಣಿಸ್ತ ಅಂತ ತಿಳ್ಕೊಡ್ರಿ. ಈ ತಪ್ಪಲ ಅದ್ರ ಒಳಗೆ ಡೆಫಿಷಿಯನ್ಸಿ ಇದೆ ಅದಂತೇಳಿ ನಾವು ಐಡೆಂಟಿಫೈ ಮಾಡ್ಬೇಕು. ಮತ್ತೆ ಇದ್ರೊಳಗೆ ಐಡೆಂಟಿಫೈ ನಾವು ಕರೆಕ್ಟ್ ಆಗಿ ಮಾಡ್ಲಕ್ ಬರ್ಲಿಲ್ಲ ಅಂದ್ರೆ ನಾವು ಏನು ಹೇಳಕ್ ಆಗಂಗಿಲ್ಲ. ಇದು ಗ್ರೀನಿಶ್, ಇದು ಮೇನ್ ತಪ್ಪಲೆ ಗಿಡಕ್ಕೆಲ್ಲ ಕೆಲಸ ಮಾಡೋದು. ಈ ತಪ್ಪಲೆ ಏನದಲ್ಲ, ಇದ್ರ ಒಳಗೆ ಹೊಟ್ಟಿನೇ ಇದೆ. ಅದ ಗಿಡಕ್ಕೆ ಇರೋದೇ ಹೊಟ್ಟಿ. ಇದು ನೀವು ಸರಿಯಾಗಿ ಮೇಂಟೈನ್ ಮಾಡ್ಲಿಲ್ಲ ಅಂತ ತಿಳ್ಕೊಳ್ರಿ, ಗಿಡ ಹೆಲ್ದಿ ಇರೋದಿಲ್ಲ. ಇದು ಮೇನ್ ತಪ್ಪಲ. ಅದು ಸ್ಟೋರೇಜ್ ಫುಡ್ ಅಂತೀವಿ. ಫೋಟೋಸಿಂಥಸಿಸ್, ಸೂರ್ಯನ ಫೋಟೋಸಿಂಥಸಿಸ್ ಏನ್ ಆಗ್ತದಲ್ರಿ, ಸೂರ್ಯನದಿಂದ ಸ್ಟೋರೇಜ್ ಫುಡ್ ಏನು ಜಕ್ಕೋತೈತಿಲ್ಲ, ಇದೇ ಮೇನ್. ನಾವು ರೈತರಿಗೆ ಏನ್ ಹೇಳ್ತೀವಿ ಅಂತಂದ್ರೆ, ನೀವು ಏನೋ ಮೇಂಟೈನ್ ಮಾಡ್ಬೇಡ್ರಿ, ನೀವು ಕಾಯಿಗೆ ನೋಡ್ಲಕ್ ಹೋಗ್ಬೇಡ್ರಿ, ಗಿಡಕ್ ನೋಡ್ಲಕ್ ಹೋಗ್ಬೇಡ್ರಿ, ತಪ್ಪಲ ನೋಡ್ರಿ. ತಪ್ಪಲು ಸರಿಯಾಗಿ ಮೇಂಟೈನ್ ಮಾಡಿದ್ರಿ ಗಿಡಗಳು ಆಟೋಮೆಟಿಕ್ ಹೆಲ್ದಿ ಇದ್ದೇ ಇರ್ತಾವ. ಈ ಲಿಂಬೆ ಗಿಡದ ತಪ್ಪಲು ಹಣ್ಣಾಗಿನ್ನ ಹಳದಿ ಆಗ್ತಿರ್ತಾವ. ಅದು ಸಕ್ಕಿಂಗ್ ಪೆಸ್ಟ್ ಅಂತೇವ್ರ, ರಸ ಹೀರೋ ಕೀಟ. ರಸ ಹೀರೋ ಕೀಟನು ನೋಡ್ಕೋತಿರ್ಬೇಕು ನಾವು. ನಾವ್ ಎಲ್ಲಾನು ಮೇಂಟೈನ್ ಮಾಡಿದೀವಿ, ಅವ್ ರಸಾನೇ ಹಿರ್ಕೋತೆ ಹೋದು ಅಂದ್ರ ಅವು ಮುಟ್ರು ಚಲೋ ಬಂದ್ಬಿಡ್ತಾವ. ಅದು ನಾವು ಅವಾಗ ನಾವು ಗಿಡಗಳ ಜೊತೆ ನಾವು ಮುಂಜಾನೆ ಒಂದಿಷ್ಟು ತಿರ್ಗಾಡ್ಬೇಕು. ಸರಿ ಸರ್. ನಾವ್ ಯಾಕೆ ತಿರ್ಗಾಡ್ಬೇಕಂತಂದ್ರೆ ಗಿಡಗಳ ಜೊತೆನೆ ನಾವು ಕರೆಕ್ಟ್ ಆಗಿ ನಾವು ರೈತರ ಆಗ್ಬೇಕಂತಂದ್ರ ಗಿಡಗಳ ಜೊತೆ ಬೆರಿಬೇಕು. ಗಿಡಗಳ ಜೊತೆ ನಾವು ಬೆರೆತಾಗೆ ನಾವು ಎಲ್ಲ ಮುಂದಿಂದ ಏನದಲ್ಲ ಅಗ್ರಿಕಲ್ಚರ್ ಬೆಳಿಲಿಕ್ಕೆ ಸಾಧ್ಯ ಅದ. ನಾವು ಎಲ್ಲ ಬೆಳಿತೀವಿ ಅಂತೇಳಿ ಎಲ್ಲಾರು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಇದು ಏನದಲ್ಲ ಸರಿಯಾಗಿ ಇದು ತಪ್ಪಲ ತಂದದೆ ಅದ್ರ ಕಲ. ಇದು ಯಾವ್ದ್ರಿ ಕ್ಲೋರೋಫಿಲ್ ಕಂಟೆಂಟ್ ಎಷ್ಟು ಕ್ಲಿಯರ್ ಅದ ನೋಡ್ರಿ. ಈ ತರ ಇರಬೇಕ್ರಿ. ಇದು ಏನದಲ್ಲ ಇದ್ರ ಒಳಗೆ ನಮ್ದು ಎಲ್ಲ ನರ ನಾಡಿಗಳು ಹೊಟ್ಟಿನೇ ಇದರಿ. ಗಿಡಕ್ಕೆ ಇರೋದೇ ಇದೆ ಮೇನ್. ಗಿಡದ ಏನ ಕಾಂಡ ಕೊರಕ ಅವೆಲ್ಲ ಕಾಂಡ ಗಿಂಡ ಅವೆಲ್ಲ ಸ್ಟೆಮ್ ಗಿಮ್ ಏನಿರ್ತಾವಲ್ರಿ, ಸುಮ್ ಜಸ್ಟ್ ಸಪೋರ್ಟಿವ್ ಇದು ಇರೋದು. ರೈಟ್ ಸರ್, ರೈಟ್. ಈಗ ಸರ್ ನೀವು ಇದು ಆರೋ ಪ್ಲಾಂಟ್ ಮಾಡಿರಿ. ಆರೋ ಪ್ಲಾಂಟ್ ಹೊಡಿ ಸನಿ ಹೋಗಿ ಒಂಜಾರ ಆರೋ ಪ್ಲಾಂಟ್ ನೋಡಿ ಒಳಗೆ ನೋಡಿ. ಇದು ಆರೋ ಪ್ಲಾಂಟ್ ಮಾಡಿರಲ್ಲ ಸರ್. ಇದು ಪರ್ಟಿಕ್ಯುಲರ್ಲಿ ಇದನ್ನ ನೀವು ಬಯೋ ಫರ್ಟಿಲೈಸರ್ ತಯಾರು ಮಾಡ್ಲಿಕ್ಕೆ ಮಾಡಿರಿ. ಬಯೋ ಫರ್ಟಿಲೈಸರ್ ತಯಾರು ಮಾಡಕ್ಕೆ ಆರೋ ವಾಟರೇ ಬೇಕು. ಅದಕ್ಕೆ ಆರೋ ಬೇಕು. TDS ಮೇಂಟೈನ್ ಮಾಡ್ಬೇಕ್ರಿ, pH ಮೇಂಟೈನ್ ಮಾಡ್ಬೇಕು. TDS pH ಕರೆಕ್ಟ್ ಆಗಿ ಇತ್ತು, ನ್ಯೂಟ್ರಲೈಸ್ ಇತ್ತಂದ್ರೆ ಬ್ಯಾಕ್ಟೀರಿಯಾಗಳು ಸರಿಯಾಗಿ ಗ್ರೋತ್ ಆಗ್ತದೆ. ಅದೇ ಬೇಕು. ಸಾದಾ ನೀರಿನೊಳಗೆ ಆಗುದಿಲ್ಲ. ಆಮೇಲೆ ಇದನ್ನ ಏನ್ ಮಾಡ್ತೀವಿ, ಇಷ್ಟಕ್ಕೆ ಬಿಡುದಿಲ್ಲ, ಸ್ಟೆರಿಲೈಸ್ ಮಾಡ್ತೇವಲ್ರಿ. ಇನ್ನ ಲಾಂಗ್ ಪ್ರೊಸೆಸ್ ಒಳಗ ಐತಿ. ಎಲ್ಲಾ ಮಷೀನ್ಗಳೆಲ್ಲ ನಿಮಗೆ ತೋರಿಸ್ತೀವಿ. ಆದ್ರೆ ಏನದಿಲ್ಲ, ಇದು ಕರೆಕ್ಟ್ ಆಗಿ ನಾವು ಮೇಂಟೈನ್ ಮಾಡಿದ್ರೆ ಲ್ಯಾಬ್ ಮೇಂಟೈನ್ ಮಾಡ್ಲಿಲ್ಲ ಅಂತ ತಿಳ್ಕೊಡ್ರಿ, ಆಗುದಿಲ್ಲ, ಫೇಲ್ ಆಗುತ್ತೆ. ಕಂಟಾಮಿನೇಷನ್ ಬಂದ್ಬಿಡ್ತೈತಿ. ಇದೆಲ್ಲ ಲುಕೌಟ್ ಮೇಡಮೇ ಮಾಡ್ತಾರೆ. ನೀವು ಹೊರಗೆ ಮಾರ್ಕೆಟಿಂಗ್ ಇರ್ತೀರಿ ಎಲ್ಲ ಮೇಡಮ್ ನೀವು ಏನು ಪ್ರಾಬ್ಲಮ್ ಆಗಲಾರ್ದಾಗ ಮೇಂಟೈನ್ ಹೆಂಗೆ ಮಾಡ್ತೀರಿ? ಅದಕ್ಕೇನು ಡೈಲಿ ಇಷ್ಟು ತಾಸು ನೋಡ್ಬೇಕಂತದನು ಅದು ಹೆಂಗೆ ರೀ? ಅದು
ಈಗ ಫಸ್ಟ್ ನಾವು ಕಲ್ಚರ್ ಎಲ್ಲ ರೆಡಿ ಮಾಡ್ಕೋಬೇಕು ಅಂದ್ರೆ ಇದು ಇರತ್ತ ನಮ್ಮ ಆಟೋಕ್ಲೇವ್. ಆಟೋಕ್ಲೇವ್ ಅಲ್ಲಿ ಸ್ಟೆರಿಲೈಸೇಷನ್ ಮಾಡ್ಬೇಕಾಗತ್ತೆ. ಸ್ಟೆರಿಲೈಸೇಷನ್ ಅಂದ್ರೆ ಯಾವುದೇ ಪ್ರಾಡಕ್ಟ್, ಈಗ ನಾವು ನೀಡಲ್ಸ್ ಇಂದ ಹಿಡಿದು ಪೆಟ್ರಿಕ್ ಪ್ಲೇಟ್, ಗ್ಲಾಸ್ ಫ್ಲಾಸ್ಕ್ ಅವು ಇರ್ತಾವಲ್ಲ, ಅವನ್ನೆಲ್ಲಾನು ಕೂಡ ಫಸ್ಟ್ ಎಲ್ಲ ಸ್ಟೆರಿಲೈಸೇಷನ್ ಮಾಡ್ಕೋಬೇಕು ಆಟೋಕ್ಲೇವ್ ಅಲ್ಲಿ. ಸ್ಟೆರಿಲೈಸೇಷನ್ ಅಂತಂದ್ರ ಅದು ಹೀಟ್ ಒಳಗೆ ಅಲ್ಲ, ನಾ ಕೇಳೋದೇನ್ರಿ, ಈಗ ಒಂದಿಬ್ರು ಗಂಡ ಹೆಂಡತಿ ನೀವು ಕೂಡ ಎಲ್ಲೋ ಟ್ರಿಪ್ಗೆ ಹೋಗ್ತೀರಿ, ಅವಾಗ ಯಾರು ನೋಡೋರು? ಇಲ್ಲಿ ನಮ್ಮ ಲ್ಯಾಬ್ ಅಸಿಸ್ಟೆಂಟ್ ಇರ್ತಾರಲ್ಲ ಸರ್, ಅವ್ರು ನೋಡ್ಕೋತಾರೆ. ಬಿಟ್ಟು ಹೋಗ್ಬೋದು ನೀವು? ನಾವು ಹಂಗೆ ಬಿಟ್ಟು ಹೋಗಂಗಿಲ್ಲ. ಅದ್ರ ಏನದಲ್ಲ, ನಾವು ಎಷ್ಟು ದಿವಸ ಮಾಡಿ ಈಗ ನಮ್ಮ ಮಿಸ್ಸಸ್ ಅವರು, ಈಗ ಮೇಡಮ್ ಅವರು ಡಿಲಿವರಿ 6 ತಿಂಗಳು ಹೋದ್ರು. ಇಲ್ಲಿ ಕಲ್ಚರ್ನ ನಾವು ರೆಡಿ ಮಾಡ್ಬೇಕಂದ್ರೆ 6 ತಿಂಗಳ ಡಿಲಿವರಿಗಿಂತ ಮುಂಚೆ ಫಸ್ಟ್ ಡೇ 4 hours ಕೂತು ಆ ಕಲ್ಚರನ್ನ ರೆಡಿ ಮಾಡಿ ಮೊನ್ನೆ ದಿವಸ ಡೆಲಿವರಿ. ಅಚ್ಚಾ, ಹಿಂಗೆ ಅಂದ್ರೆ ಅದಕ್ಕೆ ಕೇಳಿದ್ರೆ ಎಷ್ಟು ಕೇರ್ಫುಲಿ ಅದಿದೆ. ಯಾಕಂದ್ರೆ ಇವೆಲ್ಲ ಆರ್ಗ್ಯಾನಿಕ್ ಬ್ಯಾಕ್ಟೀರಿಯಾಸ್ ಇರ್ತಾವೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಲಾಸ್ ಆಗಿ ಹೋಗುತ್ರಿ ಎಲ್ಲ. ಕಂಟಾಮಿನೇಷನ್ ಆಗದಂಗ್ ನೋಡ್ಕೋಬೇಕು. ಜಾಸ್ತಿ ಪ್ರಾಡಕ್ಟ್ಸ್ ಅದಾವಲ್ಲ ಸರ್, ಒಂದರಿಂದ ಒಂದು ಮಿಕ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸರಿ, ಅದಕ್ಕೆ ನಾವು ಎಷ್ಟು ಕ್ಲೀನ್ ಆಗಿ ಅದನ್ನ ಮೇಂಟೈನ್ ಮಾಡ್ತೀವಿ, ಅಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಅದು ಮತ್ತೆ ರಿಪೀಟ್ ಮಾಡ್ಕೊಂಡ್ರೆ ನಮ್ದು ಟೈಮ್ ವೇಸ್ಟ್ ಆಗುತ್ತೆ. ಮತ್ತೆ ಮುಂದೆ ಅದು ಪ್ರಾಡಕ್ಟ್ ರೆಡಿ ಆಗೋ ಕೂಡ ಟೈಮ್ ತಗೊಂಡ್ಬಿಡತ್ತೆ. ನಮಗ್ ಬೇಕಾಗೋ ಟೈಮಿಗೆ ಪ್ರಾಡಕ್ಟ್ ರೆಡಿ ಇರ್ಲಿಲ್ಲ ಅಂದ್ರೆ ನಾವು ರೈತರಿಗೆ ಸಪ್ಲೈ ಮಾಡಕ್ ಆಗುದಿಲ್ಲ. ಅಂದ್ರೆ ಈಗ ಜಾಸ್ತಿ ಅಂದ್ರೆ ಈಗ ನಮ್ದ್ರಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ಗಳು ಜಾಸ್ತಿ ಅಂದ್ರೆ ಟ್ರೈಕೋಡರ್ಮ ಎಲ್ಲಿ ಇದ್ದಲ್ಲೂ ಕೂಡ ಎಲ್ಲಾ ಕಡೆನೂ ಹರಡಿ ಬಿಡ್ತದೆ. ಅದು ಸ್ವಲ್ಪ ಅದ್ರ ಸ್ಪೋರ್ಟ್ಸ್ ಆತರ ಇರುತ್ತೆ. ಅದು ಸ್ಪೋರ್ಟ್ಸ್ ಗಳು ಹೆಂಗಂದ್ರೆ ಅದು ಈಗ ನಾವು ಮೊಸರು ಮಾಡ್ದಂಗೆನೆ ಸ್ವಲ್ಪ ಏನಾದ್ರೂ ಹಾಲಲ್ಲಿ ಹಿಂಗ್ ಅಕಸ್ಮಾತ್ ಬಿತ್ತಂದ್ರೆ ಪೂರಾ ಹಾಳಾಗ್ಬಿಡ್ತದೆ. ಆ ತರ ಅದು ಎಲ್ಲಾ ಪ್ರಾಡಕ್ಟ್ಸ್ ಅನ್ನು ಹಾಳು ಮಾಡ್ಕೊಂಡ್ಬಿಡತ್ತೆ. ಹಾಗಾಗಿ ನಾವು ಅದನ್ನು ತುಂಬಾ ಕ್ಲಿಯರ್ ಆಗಿ ಮಾಡ್ಕೊಡ್ಬೇಕು. ನಮ್ದೆಲ್ಲ ಲ್ಯಾಮಿನಾರ್ ಒಳಗಡೆ ಫಸ್ಟ್ ಎಲ್ಲ ಕ್ಲಿಯರ್ ಆಗಿ ಸಪ್ರೇಟ್ ಆಗಿ ಲ್ಯಾಮಿನಾರ್ ಇಟ್ಕೊಂಡಿದೀವಿ ನಾವು. ಈ ಬ್ಯಾಕ್ಟೀರಿಯಾಗೆ ಬೇರೆ, ಫಂಗಸ್ಸಿಗೆ ಬೇರೆ. ಅಂದ್ರೆ ಎರಡು ಮಿಕ್ಸ್ ಆಗ್ಬಾರ್ದು ಅಂತ ಹೇಳಿನೇ ಬೇರೆ ಸಪ್ರೇಟ್ ಆಗಿ ಮಾಡ್ಕೊಂಡು ಸಪ್ರೇಟ್ ಆಗಿ ಅನ್ನೋ ಕಲ್ಚರನ್ನ, ಮತ್ತೆ ಅವುಗಳು ಕಲ್ಚರನ್ನು ಕೂಡ ಒಂದ್ರಲ್ಲೇ ಇಡುವುದಿಲ್ಲ ಫ್ರಿಜ್ ಅಲ್ಲಿ, ಅವುಗಳನ್ನು ಬೇರೆನೆ ಇಟ್ಕೋಬೇಕು. ಅವೇನಾದ್ರು ಒಂದ್ರ ಪಕ್ಕ ಒಂದ್ ಇತ್ತಂದ್ರೆ ಹರಡದೆ ಬಿಡ್ತದೆ. ನಾವು ಎಲ್ಲಾ ಕ್ಲಿಯರ್ ಆಗಿ ಪ್ಯಾಕ್ ಮಾಡಿದೀವಿ ಅಂತ ಅನ್ಕೊಂಡಿರ್ತೀವಿ, ಆದ್ರೂ ಕೂಡ ಹರಡ್ಬಿಡ್ತದೆ. ಇದು BSc ಅಗ್ರಿ ಅವರು MSc ಅಗ್ರಿ ಅವರಿಗೆ ಮಾಡ್ಬೇಕು, ಇನ್ನೊಬ್ರು ಮಾಡಕ್ಕಾಗಲ್ಲ. ಯಾಕಂದ್ರೆ ನೀವು ಸ್ಟಡಿ ಮಾಡಿರ್ತೀರಿ, ಉಳಿದವ್ರು ಮಾಡೋ ಪರ್ಸನಿಗೂ ಪೇಷನ್ಸ್ ತುಂಬಾ ಬೇಕು ಸರ್. ಒಂದು ವೇಳೆ ಪೇಷನ್ಸ್ ಇಲ್ಲ ನಾನು ಮಾಡ್ಬೇಕು ಗಡಿಬಿಡಿ ಎಲ್ಲ ಏನಾದ್ರು ಮಾಡಿದ್ರಿ ಮುಗಿದೋಯ್ತು. ಎಷ್ಟು ಕಾನ್ಸಂಟ್ರೇಷನ್ ಇರುತ್ತೆ ಅಷ್ಟು ಕಾನ್ಸಂಟ್ರೇಷನ್ ಎಲ್ಲ ಪ್ರಾಡಕ್ಟ್ ಅನ್ನು ಮಾಡ್ಬೇಕು ಅಂದ್ರೆ ಭಾರಿ ಕಾನ್ಸಂಟ್ರೇಷನ್ ಬೇಕು. ಎಲ್ಲ ಬಿಟ್ಟು ಬಿಡ್ಬೇಕು. ಮಕ್ಕಳು ಅಳ್ತಿದಾರ, ಒಂದೊಂದ್ಸಲ ಮಗುನು ಅಳ್ತಿರ್ತದೆ, ಇರ್ಲಿ ಬಿಡ ಅಂತೇಳಿ ಎಷ್ಟು ಅಳ್ತದೆ ಅಂತ ಹೇಳಿ ಬಿಟ್ಟು ಬಿಡ್ತೇನೆ ನಾನು. ಯಾಕಂದ್ರೆ ಒಂದ್ಸಲ ಆ ಪ್ಲೇಸ್ ಅಲ್ಲಿ ಕೂತ್ರ ಆ ಪ್ಲೇಸ್ ಇಂದ ಹೇಳ್ಬಾರ್ದು, ಹಂಗೆ ಇರುತ್ತೆ ಅದ್ರ ರೂಲ್ಸ್. ಅಂದ್ರೆ ಎದ್ದು ನಾವು ಬೇರೆ ಕಡೆ ಹೋಯ್ತಂದ್ರೆ ಬಂದ್ಬಿಡ್ತದೆ ನಮ್ಗೆ. ನಮ್ ಕೈಯೆಲ್ಲ ಒಳಗಡೆ ಮಿಷನ್ ಒಳಗಡೆ ಇರುತ್ತೆ. UV ಲೈಟ್ 20 minutes ಫಸ್ಟ್ UV ಲೈಟ್ ಆನ್ ಇರುತ್ತೆ. UV ಲೈಟ್ ಆನ್ ಆಗಿ ಅದು 20 minutes ಆದ್ಮೇಲೆ ಅದು ಆಟೋಮೆಟಿಕ್ ಆಫ್ ಆದ್ಮೇಲೆ ಮತ್ತೆ ಅದಕ್ಕೆ ಎಲ್ಲ ಕ್ಲೀನ್ ಅಪ್ ಅಂದ್ರೆ ಇಥನಾಲ್ದಿಂದ ಕ್ಲೀನ್ ಮಾಡ್ಕೋತೀವಿ. ಅಚ್ಚಾ, ಈಗ ಸರ್ ನೀವು ಹೇಳ್ತಿರೋ ಅವ್ರು ಹೇಳ್ತಿರೋ ಗೊತ್ತಿಲ್ಲ, ಈಗ ರೈತರು ಇದನ್ನೇ ಯಾಕೆ ಹಾಕಬೇಕು? ಅದು ಬಹಳ ಮೇನ್ ಪಾಯಿಂಟ್ ಇದೆ. ಇದನ್ನೇ ಯಾಕೆ ಹಾಕಬೇಕು ನಿಮ್ದೇ? ಈಗ ಆಯ್ತು, ಇದು ಫಸ್ಟ್ ನಿಮ್ ಕ್ವಶನ್ ಅಲ್ರಿ. ಇದನ್ನ ಯಾಕೆ ಹಾಕ್ಬೇಕಂತಂದ್ರ ನಮ್ಮ ಏನ್ ಫ್ಯೂಚರ್ದಾಗ ನಿಮ್ ರೊಕ್ಕ ರೂಪಾಯಿ ಎಲ್ಲಾ ಉಳಿಸ್ಕೋತೀರಿ ಅಂತೇಳಿ ಏನ್ ಗ್ಯಾರಂಟಿ ಐತಿ? ಇಲ್ಲ. ನಿಮ್ಮ ಇದು ಒಂದು ಏನದಲ್ಲ, ನೀವು ಹೊಲ ಉಳಿಸ್ಕೊಂಡ್ರಿ ಅಂದ್ರೆ ಎಲ್ಲ ರೊಕ್ಕ ರೂಪಾಯಿನೂ ಬರ್ತದ, ಎಲ್ಲಾನು ಉಳಿತದ. ಅಚ್ಚಾ. ನಮ್ಮಪ್ಪ ಏನ್ ಉಳಿಸ್ಯಾನ? ನಮ್ಮಪ್ಪ ಏನು ಉಳಿಸಿಲ್ಲ, ನನಗೆ ರೊಕ್ಕ ರೂಪಾಯಿನೂ ಉಳಿಸಿಲ್ಲ, ಹೊಲನೂ ಉಳಿಸಿಲ್ಲ. ಸರಿ, ಹೊಲ ಉಳಿಸ್ಬೇಕು ಅಂತಂದ್ರೆ ನಮ್ಮ ಬ್ಯಾಕ್ಟೀರಿಯಾಗಳು ಬೇಕೇ ಬೇಕು. ಮೊದಲೆಲ್ಲ ನ್ಯಾಚುರಲ್ ಆಗಿ ನಾವು ಬೆಳಿತಿದ್ವಿ, ನ್ಯಾಚುರಲ್ ಆಗಿನೇ ಬರ್ತಿದ್ವು. ಅವಾಗ ಎಲ್ಲಾನು ನ್ಯಾಚುರಲ್ ಇತ್ತು. ಈಗ ಹಂಗಿಲ್ಲಲ್ರಿ, 108 ಕೆಮಿಕಲ್ಗಳು ಬಂದಾವ್. ಅವು ಕೆಮಿಕಲ್ ಬಂದು ಎಲ್ಲ ಹೈ ಡೋಸ್ ಕೆಮಿಕಲ್ಗಳು. ಈಗ 90% 80% EC ಫಾರ್ಮ್ದಾಗ ಇರುವಂತ ಇನ್ಸೆಕ್ಟಿಸೈಡ್ಗಳು ಅದಾವ. ಅವು ಇನ್ಸೆಕ್ಟಿಸೈಡ್ಗಳನ್ನ ಅಲ್ಲಿ ಕೊಟ್ಟು ನಮ್ಮ ಭೂಮಿನ ಬರ್ಡ್ ಮಾಡ್ಕೊಂಡ್ಬಿಟ್ಟಿ. ಆ ಭೂಮಿನ ಉಳಿಸ್ಬೇಕಂತಂದ್ರ ಆ ಬ್ಯಾಕ್ಟೀರಿಯಾಗಳು ಕಂಪಲ್ಸರಿ ನಮ್ಮ ಭೂಮಿ ಒಳಗೆ ಬೇಕೇ ಬೇಕು. ಈಗ ಪ್ರತಿಯೊಂದು ಜೀವ ಅದ ಅಂದ್ರೆ ಅಲ್ಲಿ ಬ್ಯಾಕ್ಟೀರಿಯಾ ಇದ್ದಲ್ಲಿ ಅಲ್ಲಿ ಜೀವ ಅಂತದ. ಸರಿ, ನಮ್ಮಲ್ಲಿ 108 ಕೋಟಿ ಗಟ್ಟಲೆ ಬ್ಯಾಕ್ಟೀರಿಯಾಗಳು ಅದಾವ. ನಾವು ಆ ಬ್ಯಾಕ್ಟೀರಿಯಾಗಳು ಎಲ್ಲ ಒಂದೊಂದು ಕೆಲ್ಸಕ್ಕೆ ನಾವು ಹಚ್ಚಿಬಿಟ್ಟಿವಿ. ಅವು ಬ್ಯಾಕ್ಟೀರಿಯಾಗಳು ಅಂತಂದ್ರೆ ಗಿಡಕ್ಕೆ ಒಂದು ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾಗಳು ಬೇಕಿವ್ ನಾವು.
ಸರಿ ಇವು ಹೆಂಗದ ಅಂದ್ರ ಇವು ಸೆಲೆಕ್ಟೆಡ್ ಬ್ಯಾಕ್ಟೀರಿಯಾಗಳು. ಹಾಂ ಸರ್. ಅವು ಕೋಟಿಗಟ್ಲೆ ಬ್ಯಾಕ್ಟೀರಿಯಾಗಳು ಇದ್ರು ಅಲ್ಲ ಅದ್ರಾಗ ವೇಸ್ಟೇಜ್ ಅನ್ವಾಂಟೆಡ್ ಬ್ಯಾಕ್ಟೀರಿಯಾಗಳ್ನು ಇರ್ತಾವ. ಹಾಂ. ಅವು ಅಂಥವು ಬ್ಯಾಕ್ಟೀರಿಯಾಗಳ್ನ ನಮಗೆ ಬೇಕಾಗಿಲ್ಲ. ಹಾಂ. ಇವು ಏನದವಲ್ಲ ಸೆಲೆಕ್ಟೆಡ್ ಬ್ಯಾಕ್ಟೀರಿಯಾಗಳು ಗಿಡಕ್ಕೆ ಏನೇನ್ ಕೆಲಸ ಮಾಡ್ತಾವ ಅವು ಮಾಡುವಂತ ಬ್ಯಾಕ್ಟೀರಿಯಾಗಳನ್ನ ನಾವು ಅಲ್ಲಿ ಅಪ್ಲೈ ಮಾಡ್ದಾಳಾಗ ಅದು ನಮ್ಮ ಭೂಮಿನೂ ಉಳಿತೈತಿ. ಈಗ ಸೌಳು ಜವಳು ಅಂತೇವಲ್ರಿ, ಯಾಕೆ ಆಗ್ತಾವ ಅಲ್ಲಿ ಸೌಳು ಜವಳು ಅಂತಂದ್ರೆ ಎಲ್ಲಾನು ಡೆಡ್ ಆಗಿ ಬಿಟ್ಟಿರ್ತಾವ ಅಲ್ಲಿ. ಸರಿ. ನಮ್ಮ ಭೂಮಿಗಳನ್ನ ಒಳಗಿಂದ ಇರುವಂತ ಬ್ಯಾಕ್ಟೀರಿಯಾದ ಅಂಶ ಏನದಲ್ಲ ಅಲ್ಲಿ ಡೆಡ್ ಆದಾಳಾಗ ಅವು ಸೌಳು ಜವಳು ಅಂತೀವಿ. ಅಲ್ಲಿ ಸೌಳು ಜವಳು ಆಯ್ತಂದ್ರೆ ತಿಳ್ಕೊಡ್ರಿ ನಿಮ್ಗೆ ಏನೂ ಉಳಿದಿರಲ್ಲ ಅಲ್ಲಿ. ಅಚ್ಚಾ. ಹಾಂ ಹಾಂ. ಹಾ, ಅವಾಗ ಏನದಲ್ಲ ನಮ್ಮ ಬ್ಯಾಕ್ಟೀರಿಯಾಗಳದು ನಾವು ಏನು ಕೊಡ್ಕೋತ ಏನು ಹೋಗ್ತೇವಲ್ರಿ ಅದಕ್ಕೆ ಜೀವ ತುಂಬ್ದಂಗ ಭೂಮಿಗೆ. ಆ ಜೀವ ತುಂಬ್ದೊಳಗ ಅಕರ್ ಬ್ಯಾಕ್ಟೀರಿಯಾಗಳ ಕೆಲಸ ಏನ ಅನ್ನೋದು ನಿಮ್ದು ಕ್ವಶನ್ ಏನಿತ್ತಲ್ರಿ, ಯಾಕೆ ಹಾಕ್ಬೇಕಂತ ಹೇಳಿ. ನಮ್ಗೆ ಉಳಿಸ್ಬೇಕು ಭೂಮಿ ಅಂದ್ರೆ ನಮ್ಮ ಬ್ಯಾಕ್ಟೀರಿಯಾಗಳದ ಅಲ್ಲಿ ಮನೆಯಿಂದ ನಾವು ಎಲ್ಲ ಕಳ್ಕೊಂಡ್ರು ಚಿಂತಿಲ್ಲ, ಭೂಮಿ ಬಂಗಾರ ಇರ್ಬೇಕು, ಇದನ್ನ ನೀವು ಯೂಸ್ ಮಾಡ್ಬೇಕು. ಅಚ್ಚಾ, ಓಕೆ, ಗುಡ್ ಆನ್ಸರ್ ಸರ್. ಇದು ನೋಡ್ರಿ, ಇದು ಮಾತ್ರ 100% ರೈತರಿಗೆ ಎಲ್ಲರಿಗೂ ಹೇಳ್ಬೇಕಂತಂದ್ರ ಅವೇರ್ನೆಸ್ ಇಷ್ಟು ದಿವಸ ಇರ್ಲಿಲ್ಲ. ರೈತರಿಗೆ ಏನದಲ್ಲ ಒಂದಿಷ್ಟು ಕೆಮಿಕಲ್ದಿಂದ ಬ್ಯಾಕ್ಟೀರಿಯಾಗಳು ಸಾಯ್ತಾವ ಅನ್ನೋದು ತಲೆಯಾಗ ಭಾಳ ಮಂದಿ ಅದ. ಆದ ನಮ್ಮ R&D ಪ್ರಕಾರ ಬ್ಯಾಕ್ಟೀರಿಯಾಗಳು ಸಾಯೋದಿಲ್ಲ. ಅಚ್ಚಾ ಅಚ್ಚಾ. ಇದು ಕ್ಲೋರೋಫಿಲ್ ಕಂಟೆಂಟ್ ಅನ್ನೋದು ಒಂದು ಬ್ಯಾಕ್ಟೀರಿಯಾನಿ. ಗಿಡದ ಮೇಲೆ ತಪ್ಪಲ ಅದು ಅಕಸ್ಮಾತ್ ಅದು ಏನಾದರೂ ಅಷ್ಟು ಹಾರ್ಮ್ಫುಲ್ ಏನಾದರೂ ಇನ್ಸೆಕ್ಟಿಸೈಡ್ ಇತ್ತಂತ ತಿಳ್ಕೊಳ್ರಿ, ಅಲ್ಲಿ ಬ್ಯಾಕ್ಟೀರಿಯಾಗಳು ಸತ್ತು ಹೋಗ್ಬಿಡ್ತಾವ, ಗಿಡನೇ ಉಳಿದಿಲ್ಲ. ಅಂದಾಳಾಗ ರೈತರ ತಲೆಯಿಂದ ಏನದಲ್ಲ ಒಂದಿಷ್ಟು ನೆಗೆಟಿವ್ ಅದು ಹೋಗ್ಬೇಕು. ಬ್ಯಾಕ್ಟೀರಿಯಾಗಳು ಏನದಲ್ಲ ಜೀವಂತ ಮೈಕ್ರೋ ಆರ್ಗ್ಯಾನಿಸಮ್, ಕಣ್ಣಿಗೆ ಕಾಣಲಾರಂತ ಮೈಕ್ರೋ ಆರ್ಗ್ಯಾನಿಸಮ್, ಇವು ಏನದಲ್ಲ ಸೂಕ್ಷ್ಮಾಣು ಜೀವಿಗಳು ಸಾಯುವುದಿಲ್ಲ. ಹಾ, ಈಗ ಸರ ನೀವು 11 ಪ್ರಾಡಕ್ಟ್ ತಯಾರು ಮಾಡ್ತೀನಿ ಅಂತ ಹೇಳ್ತೀರಿ. ಅದ್ರಾಗ ಮೇನ್ ಸ್ಟ್ಯಾಂಡರ್ಡ್ ರೈತ ಈಗ ಹೆಚ್ಚು ನಾವು ಕೇಳಿದ್ದು ಟ್ರೈಕೋಡರ್ಮಾ ಸುಡೋನಮಸ್, ಇವೆರಡೇ ಕೇಳಿದ್ದು ನಾವು. ಉಳಿದಿದ್ದು ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಇವೆರಡೇ ಹೆಚ್ಚು ಜನ ಖರೀದಿ ಮಾಡ್ತಾರೆ. ಅದು ನೀವು ಹಿಂದೆ ಈಗ ಯಾವ ಪೀರಿಯಡ್ಗೆ ಏನು ಬಿಡ್ಬೇಕಂತ ನೀವು ಹೇಳ್ತೀರಿ ಹ್ಯಾಂಗ ರೈತರಿಗೆ? ಈಗ ಸದ್ಯ ನೋಡ್ರಿ, ಕಡ್ಡಿ ಏನದಲ್ಲ, ನೀವು ನಮ್ಮ ಹೊಲಕ್ಕೆ ಬರ್ತೀರಿ, ನೋಡ್ತೀರಿ, ನೀವು ಹೇಳ್ತೀರಿ ಇದಕ್ಕೆ ಇದು ಬಿಡ್ಬೇಕಂತ, ಅದೇ ಇಲ್ರಿ ಅದು ಕರೆಕ್ಟ್, ಅದೇ ಪ್ರಿಸ್ಕ್ರಿಪ್ಷನ್. ಸದ್ಯ ಏನದಲ್ಲ ಟ್ರೈಕೋಡರ್ಮಾ ಸುಡೋಮೋನಸ್ ಅದು ಬೇಸಲ್ ಡೋಸ್ ಇದ್ದಂಗ್ರಿ ಅದು. ಅದು ಎಲ್ಲದಕ್ಕೂ ಬೇಕೇ ಅದು. ಕೊತ್ತಂಬರಿ ಹಿಡ್ಕೊಂಡು ತೆಂಗಿನ ಗಿಡಗಳು ತಾನ ಅಂದ್ರೆ ಎಲ್ಲಾನು ಕ್ರಾಪ್ ಬಂದು ಅದಕ್ಕೆ. ಬಟ್ ಇದ್ರೊಳಗೆ ನಿಮ್ಮೊಳಗೆ ಪೆಸ್ಟಿಸೈಡ್ಸ್ ಇರಲ್ಲ ಆಯ್ತಲ್ರಿ? ಯಾವಾಗ ಮತ್ತೆ ಬಯೋಪೆಸ್ಟಿಸೈಡ್ ಇವೆಲ್ರಿ, ವರ್ಟಿಸಿಲಿಯಮ ಬೆವೇರಿಯಾ ಮೆಟಾರಿಸಮ್. ಹೌದಾ? ಹುಳ ಆದ್ರೆ ಅದನ್ನ ಹೊಡಿಬೇಕ್ರಿ, ಆರಾಮ್ ಹೊಡಿಬಹುದ್ರಿ. ನೋಡಿ ರೈತ ಬಾಂಧವ್ರಿ, ನಾವು ಪೆಸ್ಟಿಸೈಡ್ ಅಂದ ಕೂಡಲೇ ಹೊರಗಿನ ತಂದು ಬಿಡ್ತೇವೆ ಲೋಣಿಯವ್ರ ಅಂಗಡಿಯಿಂದ. ಬಟ್ ಇವ್ರ ಹತ್ರ ಬಯೋಪೆಸ್ಟಿಸೈಡ್ ಸಿಗುತ್ತಂತ ಇವ್ರ ಹತ್ರ. ಅದು ಸ್ಪ್ರೇ ಮಾಡಿದ್ರೆ ಕ್ರಿಮಿ ಎಲ್ಲ ಸತ್ತು ಬಿಡ್ತಾವ್ರಿ. ನೋಡ್ರಿ, ಒಂದು ಹೋಸ್ಟೆಡ್ ಅವು ಒಂದು ಇನ್ಸೆಕ್ಟ್ ಏನು ಇರತ್ತಲ್ರಿ, ಒಂದು ಅದು ನಮ್ಮ ಬ್ಯಾಕ್ಟೀರಿಯಾ ಏನು ಇರ್ತೈತಿ ಅದು ಹೋಸ್ಟ್ ಆಗಿ ತಗೋತೈತಿ. ಈಗ ಒಮ್ಮೆ ಸಡನ್ ಆಗಿ ಕೆಮಿಕಲ್ ಹೊಡ್ಯಾನ, ಈಗ ಅದು ರಿಯಾಕ್ಷನ್ ಆಗಿ ಬಿದ್ದಿರ್ತಾವು, ಸತ್ತಿರಲ್ಲವು, ಒಂದು ಸುಂದಾಗಿ ನಿಶಾಗಿ ಬಿದ್ದಂಗವು. ಇದಕ್ಕೆ ಹಂಗಿಲ್ಲ, ಇದು ಡಿಸೀಸ್ ಹತ್ತದಂಗ ಅದಕ್ಕೆ. ಅಚ್ಚಾ ಅಚ್ಚಾ. ಇದು ಇನ್ಸೆಕ್ಟಿಸೈಡ್ ಇದು ಏನದಲ್ಲ ಯಾವ ಕೆಮಿಕಲ್ಗೂ ಕಂಟ್ರೋಲ್ ಆಗುದಿಲ್ಲ. ಬ್ಲ್ಯಾಕ್ ಥ್ರಿಪ್ಸ್ ಇದರಲ್ಲಿ ಕರಿಜಿಗಿ ಅಂತೀವಿ ನಾವು ಮೆಣಸಿನ ಗಿಡಕ್ಕೆ, ಬೆವೇರಿಯಾ ಬೆಸಿಯಾನ ಅಂತ ಹೇಳಿ ನಮ್ಮಲ್ಲಿ ಒಂದು ಪ್ರಾಡಕ್ಟ್ ಐತೆ. ಬೆವೇರಿಯಾ ಅದರಲ್ಲಿ 100% ಕವರ್ ಆಗತ್ತೆ. ಯಾವ ಇನ್ಸೆಕ್ಟಿಸೈಡ್ಗೂ ಆಗುದಿಲ್ಲ, ಅಷ್ಟೊಂದು ರೆಸಿಸ್ಟೆನ್ಸ್ ಬೆಳೆದ್ ಬಿಟ್ಟೈತೆ ಅದು. ಇದು ಬಯೋಫರ್ಟಿಲೈಸರ್. ಅದಕ್ಕೆ ಏನದಲ್ಲ ಅದಕ್ಕೆ ಕಂಟ್ರೋಲ್ ಮಾಡೋದೇ ನಮ್ಮ ಬಯೋಫರ್ಟಿಲೈಸರ್ ಬಯೋಪೆಸ್ಟಿಸೈಡ್. ಈಗ ನಿಂಬೆ ಗಿಡಕ್ಕೆ ಚಿಕ್ಕಿ ರೋಗ ಬೀಳುತ್ತೆ ರೀ. ಚಿಕ್ಕಿ ರೋಗ ಅದು ಅಂತ್ರಾಕ್ನೋಸ್ ಒಳಗೆ ಬರುತ್ತೆ. ಅದಕ್ಕೆ ಇದು ನಡೀಲಿಲ್ಲ, ಬರ್ತೈತಿ. ಬಟ್ ಏನದಲ್ಲ ಕಾಂಟ್ಯಾಕ್ಟ್ನಾಗ ಬೇಕು. ಅಂದ್ರೆ ಒಂದಿಷ್ಟು ಫಸ್ಟ್ ನೋಡ್ಕೊಂಡೆ ಮೇಂಟೈನ್ ಮಾಡ್ಬೇಕಾಗತ್ರಿ. ಅದಕ್ಕೆ ನಾವೇನ್ ಮಾಡ್ಬೇಕು, ಒಂದಿಷ್ಟು ಬ್ಲೂ ಕಾಪರ್ ಬ್ಯಾಕ್ಟೀರಿಯಾನಾಶಕ. ಅದು ಯಾಕಂದ್ರೆ ನಮ್ಮ ಬಯೋಫರ್ಟಿಲೈಸರ್ ಅಂದ್ರೆ ಬಯೋಫರ್ಟಿಲೈಸರ್ ಮೇಲೇನೆ ಅಗ್ರಿಕಲ್ಚರ್ ಬರುವುದಿಲ್ಲ, ಅದನ್ನು ಬೇಕು ಇದನ್ನು ಬೇಕು. ಸರಿ ಸರಿ, ಗುಡ್ ಗುಡ್. ಅಂದ್ರೆ ಕೆಮಿಕಲ್ನು ಬೇಕು ಒಂದು ಬೇಸ್, ಆಮೇಲೆ ಬಯೋಫರ್ಟಿಲೈಸರ್ನು ಬೇಕು. ಎಲ್ಲ ಕೊಟ್ಟಿದ್ದನ್ನ ತೆಳಗಿಂದ ಏನದಲ್ಲ ಅಪ್ಟೇಕ್ ಮಾಡುವಂತ ಕೆಲಸ ನಮ್ಮ ಬ್ಯಾಕ್ಟೀರಿಯಾ ಇರ್ತದೆ. ಬ್ಯಾಕ್ಟೀರಿಯಾ ಅಪ್ಟೇಕ್ ಅಂದ್ರೆ ಏನು, ಬೋರ್ವೆಲ್ದಾಗ ಮೋಟ್ರ್ ಇದ್ದಂಗೆ. ಈಗ ಬೋರ್ವೆಲ್ದಾಗ ನೀರ್ ಇದ್ದು ಅಂದ್ರೆ ಅದು ಕೆಳಗೆ ಇರುವಂತ ಅದ್ರ ಕಂಟೆಂಟ್ ಇತ್ತು ಅಂತ ತಿಳ್ಕೊಳ್ರಿ,
ಈಗ ನಾವು ನಿಮ್ಮಲ್ಲಿ ಟ್ರೈಕೋಡರ್ಮಾ ಸುಡೋನಮಸ್ ಒಯ್ತೇವೆ ನಾವು. ಹೌದು ಸರ, ಒಯ್ತೇವೆ. ಇಲ್ಲಿ ನಿಮ್ಮಿಂದ ಒಯ್ದು ಕೂಡಲೇ ಯೂಸ್ ಮಾಡ್ಬೇಕು, ಒಂದು ಕೆಲವು ದಿವಸ ಇಟ್ಟರೆ ನಡೀತದೆ ಸರ್ ಅದಕ್ಕೆ? ಕೆಲವೊಂದ್ ದಿವ್ಸ ಇಟ್ರು ಅಂದ್ರು 1 month 2 month ಇಡ್ಬೋದು. ಅದನ್ನು ಹೆಂಗ್ ಇಡ್ಬೇಕಂತಂದ್ರೆ ನೆರಳಾಗಿ ಇಡ್ಬೇಕು. ನಾವ್ ಎಲ್ರಿ ಬಿಸಿಲ ಹಂಗೆ ಹೊರಗಿಟ್ಟು ಮಾಡ್ತೇವ್ ನಡಿತೇವ ಅಂತಂದ್ರೆ ಒಂದ್ ಸ್ವಲ್ಪ ಬ್ಯಾಕ್ಟೀರಿಯಾಗಳು ಡ್ಯಾಮೇಜ್ ಆಗ್ತಾವ. ಯಾಕಂದ್ರೆ ಒಂದಿಷ್ಟು ಮಾಯಿಶ್ಚರ್ ಅಂತಂದ್ರೆ ಭೂಮಿ ಒಳಗೆ ಹೋಯ್ತಂತ ತಿಳ್ಕೊಡ್ರಿ, ಮಾಯಿಶ್ಚರ್ ಇರ್ತದಲ್ಲಿ, ಟೆಂಪರೇಚರ್ ಲೋ ಇರ್ತೈತಿ, ಅಲ್ಲಿ ಕಮ್ಮಿ ಇರ್ತದ. ಇಲ್ಲಿ ಮ್ಯಾಲಿಂದ ಟೆಂಪರೇಚರ್ಕ ಭೂಮಿ ಒಳಗಿನ ಟೆಂಪರೇಚರ್ಕ ಬಹಳ ಫರಕ್ ಇರ್ತದ. ಹಂಗಾಗಿ ನಮ್ಮ ಬ್ಯಾಕ್ಟೀರಿಯಾಗಳು ಸರ್ವೇ ಆಗ್ತಿರ್ತದ. ಬಾಳ ಮಂದಿ 41 ಡಿಗ್ರಿ ಟೆಂಪರೇಚರ್ ಅದ, ಇದ್ರಾಗ ಕೆಲಸ ಮಾಡೋದಿಲ್ಲ ಅಂತೇಳಿ ಬಾಳ ಮಂದಿ ಹೇಳ್ತಾರ. ಸರಿ ಸರ್. ಬಟ್ ನಮ್ ಭೂಮಿ ಒಳಗಿನ ಟೆಂಪರೇಚರ್ ನೋಡ್ಯಾರೇನ್ರಿ? ನೋಡಿಲ್ಲ. ಅಲ್ಲಿ ಟೆಂಪರೇಚರ್ ಕಮ್ಮಿ ಇರ್ತದ. ಅಲ್ಲಿ ಭೂಮಿ ಟೆಂಪರೇಚರ್ ಹೊರಗೆ 41 ಇತ್ತಂದ್ರ ಭೂಮಿ ಒಳಗ 27ರಿಂದ 28 ಇರ್ತೈತಿ, ಹಿಂಗಿರ್ತೈತಿ. ಹಂಗಾಗಿ ನಮ್ಮ ಬ್ಯಾಕ್ಟೀರಿಯಾಗಳಿಗೆ ಏನದಲ್ಲ ಡ್ಯಾಮೇಜ್ ಒಟ್ಟ ಆಗೋದಿಲ್ಲ. ನೋಡಿ ರೈತ ಬಾಂಧವ್ರಿ, ನಾ ಈಗ ಇಂಟೆನ್ಷನ್ ಇವ್ರಿಗೆ ಯಾಕೆ ಈ ಕ್ವಶನ್ ಕೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮಲ್ಲಿ ಏನೇ ಇವರು ಪ್ರಾಡಕ್ಟ್ ಬೇಕಾದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನಾನು ಸ್ಕ್ರೀನ್ ಮೇಲೆ. ಇವ್ರನ್ನ ಫೋನ್ ಮಾಡಿ ಬೇಕಾದ್ರೆ ನೀವು ಕರ್ಸ್ಕೋಬೋದು, ಸಮೀಪ ಇಂತಲ್ಲಿ ಬನ್ನಿರಿ ಅಂಥೇಳಿ. ನಿಮ್ದೆಲ್ಲ ಚೆಕ್ ಮಾಡ್ತಾರೆ, ಬೆಳೆಗಳನ್ನು ಮಾಡಿ ಇದನ್ನೇ ಹಾಕಬೇಕಂತ ಹೇಳ್ತಾರೆ. ಅದು ಬೆಟರ್. ಹೌದು ಸರ್? ಎಸ್. ನಾವೇ ಸ್ವಂತ ನಾವು ಏನೋ ಒಂದು ಬುಕ್ ಓದಿ, ಒಂದು ಎಲ್ಲೋ ವಿಡಿಯೋ ನೋಡಿ ನಾವು ಇದನ್ನು ಕೊಡ್ರಿ, ಟ್ರೈಕೋಡರ್ಮಾ ಕೊಡ್ರಿ, ಸುಡೋನಮಸ್ ಕೊಡ್ರಿ, ಕೊಡ್ತಾರೆ ಅವರು, ವ್ಯಾಪಾರ ಆಗುತ್ತೆ ಕೊಡ್ತಾರೆ. ಬಟ್ ನಿಮ್ಗೆ ಆ್ಯಕ್ಚುಲಿ ಗೈಡೆನ್ಸ್ ಬೇಕಂದ್ರೆ ಅವ್ರನ್ನ ಬೆಳೆಗಳನ್ನು ತೋರಿಸ್ಬೇಕು. ತೋರಿಸಿ ಅವ್ರು ಹೇಳ್ತಾರೆ ಎಕ್ಸಾಕ್ಟ್ಲಿ ಡಾಕ್ಟ್ರ್ ಇದ್ದಂಗೆ. ನೀವು ಅದನ್ನು ರೈತ ಬಾಂಧವ್ರಿಗೆ ನೀವು ಅದನ್ನು ಅವರಿಗೆ ತೋರಿಸಿ, ಸರಿಗೆ ತೋರಿಸಿ ಹಾಕೋದು ಉತ್ತಮ. ಈಗ ನೀವು ಸರ್, ನೀವು ಬರೀ ಓನ್ಲಿ ಬಿಜಾಪುರ ಡಿಸ್ಟ್ರಿಕ್ಟ್ ಸಪ್ಲೈ ಮಾಡ್ತಾರೋ ಬೇರೆ ಕಡೆ ನೀವು? 5 ಡಿಸ್ಟ್ರಿಕ್ಟ್ ಅದಾರ ನಂದು. 5 ಡಿಸ್ಟ್ರಿಕ್ಟ್ ಸಪ್ಲೈ ಮಾಡ್ತಾರೆ ಇವರು. ಬಿಜಾಪುರ ಬೇಕಾದ್ರೆ ಫೋನ್ ಮೇಲೆ ನೀವು ಕೆಲವೊಂದು ವಿಡಿಯೋ ಹೊಡೆದವ್ರಿಗೆ ಕಳ್ಸಿದ್ರು ಸಮೀಪದಿಂದ, ಈಗ ಲಿಂಬೆ ಗಿಡ ಆಗಲಿ, ಈಗ ಯಾವುದು ದಾಳಿಂಬೆ ಗಿಡ ಆಗಲಿ, ಸಮೀಪದಿಂದ ಒಂದು ಸ್ವಲ್ಪ ವಿಡಿಯೋ ಹೊಡೆದವ್ರು ಕಳ್ಸಿದ್ರೆ ಗೊತ್ತಾಗುತ್ತೆ. ನೀವು ದೂರ ಇದ್ರೆ ಬಿಜಾಪುರದವ್ರಿಲ್ಲ ಸುತ್ತಮುತ್ತ ಎಲ್ಲೆಲ್ಲಿ ಸಪ್ಲೈ ಮಾಡ್ತೀರಿ ಸರ್ ನೀವು? ಸುಮ್ಮಂದ ನನ್ ಬಳ್ಳಾರಿ, ಬಿಜಾಪುರ, ಮತ್ತೆ ಲಿಂಗಸೂರು, ರಾಯಚೂರು, ಆಮೇಲೆ ಹೊಸದುರ್ಗ, ಮತ್ತೆ ತುಮಕೂರು, ಆಮೇಲೆ ಇಲ್ಲಿ ಲೋಕಲ್ ಮಹಾರಾಷ್ಟ್ರ ಅಂದ್ರೆ ಸೋಲಾಪುರ್ ಭಾಗ, ಆಮೇಲೆ ಈ ಕಡೆ ಬೆಳಗಾವಿ ಭಾಗ ಅಂತಂದ್ರೆ ಅಥಣಿ, ಹಿಂಗ ಮತ್ತೆ ಈ ಕಡೆ ಮಾಲಿಂಗ್ಪುರ್ ಎಲ್ಲ ಬಾಗಲಕೋಟೆ ಅಂತಂದ್ರೆ ಅವೆಲ್ಲ ಬಂದರು. ಸರಿ. ಅಲ್ಲ ಸರ್, ನೀವು ಇದು ಎಷ್ಟನೇ ವರ್ಷಕ್ಕೆ ಹಾಕೀನಂದ್ರಿ? ಇದು 2020 ರಿಜಿಸ್ಟ್ರೇಷನ್ ಆಗಿದೆ. ನೀವು ಇದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? 2019 ಅಂದ್ರೆ ಈಗ 5-6 ವರ್ಷ ಆಯ್ತು. 6 ವರ್ಷ ಸರ್. ನೀವು ಈಗ ಲಾಸ್ಟ್ ಇಯರ್ ಎಷ್ಟು ಸೇಲ್ ಮಾಡಿರಿ ಸರ್ ರೈತರಿಗೆ? ನಂದು ಇಯರ್ಲಿ ಏನದಲ್ರಿ 80ರಿಂದ 80 ಸಾವಿರ ಲೀಟರ್ ಹೋಗುತ್ತೆ.